ಲೋಕ ಅಖಾಡಕ್ಕೆ ರಣರೋಚಕ ಟ್ವಿಸ್ಟ್ ಕೊಡೋದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಮುಂದಾಗಿದ್ದಾರಾ ಅಂತ. ಯಾಕಂದ್ರೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಒಂದ್ ಕಡೆ ಆ ಸುದ್ದಿಗೋಷ್ಠಿಯಲ್ಲಿ ಏನನ್ನ ಪ್ರಕಟಿಸ್ತಾರೆ, ಯಾಕಾಗಿ ಈ ಸುದ್ದಿಗೋಷ್ಠಿ ಅನ್ನೋ ಒಂದು ಕುತೂಹಲ ಹೆಚ್ಚಾಗ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ. ಮಾಜಿ ಸಿಎಂ ಬಿಎಸ್ವೈ ಪ್ರೆಸ್ ಮೀಟ್ ಕರೆದಿರೋದು. ಒಂದ್ ಕಡೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ರಾಜ್ಯದಲ್ಲಿ 2 ಹಂತದ ಚುನಾವಣೆ ನಡೀತಾ ಇದೆ. ಮೇ 26 ಹಾಗೆ ಏಪ್ರಿಲ್ 7ಕ್ಕೆ 2 ಹಂತಗಳ ಚುನಾವಣೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ರಾಜಕೀಯ ನಾಯಕರ ಒಂದಷ್ಟು ರಣತಂತ್ರಗಳು ಸಿದ್ಧವಾಗ್ತಾ ಇವೆ. ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಸೊ ಇಲ್ಲಿ ಮಾಜಿ ಸಿಎಂ ಬಿಎಸ್ವೈ ಪ್ರೆಸ್ ಮೀಟ್ ಕರೆದಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಗ್ ಬಾಂಬ್ ಏನಾದ್ರೂ ಸಿಡಿಸ್ತಾರಾ ಅಂತ. ಬೆಳಗ್ಗೆ 10 ಗಂಟೆಗೆ ಈ ಪ್ರೆಸ್ ಮೀಟ್ ಅನ್ನ ಕರೆದಿರೋದು. ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ಗೆ ಅಂತ ಮುಂದಾಗಿದ್ದಾರೆ. ಪ್ರೆಸ್ ಮೀಟ್ ಕರೆದಿದ್ದಾರೆ. ಸೊ ಆ ಪ್ರೆಸ್ ಮೀಟ್ ನಲ್ಲಿ ಏನ್ ಅನೌನ್ಸ್ ಮಾಡ್ತಾರೆ, ಏನಾದ್ರೂ ಹೊಸದಾಗಿ ಬಾಂಬ್ ಸಿಡಿಸೋ ಸಾಧ್ಯತೆ ಇದೆಯಾ, ಏನ್ ಆ ಒಂದು ಸ್ಫೋಟಕ ಅಂಶ ಆದ್ರೂ ಏನಿರಬಹುದು ಅನ್ನೋದೇ ಸದ್ಯದ ಒಂದು ಕುತೂಹಲ ಅಥವಾ ಲೆಕ್ಕಾಚಾರಗಳು ಸಾಕಷ್ಟು ನಡೀತಾ ಇರಬಹುದು ಅನ್ನೋದಂತೂ ಗಮನಕ್ಕಿದೆ. ಕಾರಣ ಚುನಾವಣೆ ಇದೆ. ಚುನಾವಣೆಯಲ್ಲಿ ಈ ಒಂದು ಸಮಯ ಏನಿದೆಯಲ್ಲ, ಇಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅದನ್ನ ಬಳಸ್ಕೊಳ್ಬೇಕು ಅನ್ನೋದು ಎಲ್ಲಾ ನಾಯಕರ ಒಂದು ಪ್ರಯತ್ನ ಆಗಿರುತ್ತೆ. ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಕರೆದಿರೋ ಪ್ರೆಸ್ ಮೀಟ್ ಕೂಡ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಲೋಕ ಅಖಾಡಕ್ಕೆ ರಣರೋಚಕ ಟ್ವಿಸ್ಟ್ ಕೊಡೋದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಮುಂದಾಗಿದ್ದಾರಾ ಅಂತ. ಯಾಕಂದ್ರೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಒಂದ್ ಕಡೆ ಆ ಸುದ್ದಿಗೋಷ್ಠಿಯಲ್ಲಿ ಏನನ್ನ ಪ್ರಕಟಿಸ್ತಾರೆ, ಯಾಕಾಗಿ ಈ ಸುದ್ದಿಗೋಷ್ಠಿ ಅನ್ನೋ ಒಂದು ಕುತೂಹಲ ಹೆಚ್ಚಾಗ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ. ಮಾಜಿ ಸಿಎಂ ಬಿಎಸ್ವೈ ಪ್ರೆಸ್ ಮೀಟ್ ಕರೆದಿರೋದು. ಒಂದ್ ಕಡೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ರಾಜ್ಯದಲ್ಲಿ 2 ಹಂತದ ಚುನಾವಣೆ ನಡೀತಾ ಇದೆ. ಮೇ 26 ಹಾಗೆ ಏಪ್ರಿಲ್ 7ಕ್ಕೆ 2 ಹಂತಗಳ ಚುನಾವಣೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ರಾಜಕೀಯ ನಾಯಕರ ಒಂದಷ್ಟು ರಣತಂತ್ರಗಳು ಸಿದ್ಧವಾಗ್ತಾ ಇವೆ. ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಸೊ ಇಲ್ಲಿ ಮಾಜಿ ಸಿಎಂ ಬಿಎಸ್ವೈ ಪ್ರೆಸ್ ಮೀಟ್ ಕರೆದಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಗ್ ಬಾಂಬ್ ಏನಾದ್ರೂ ಸಿಡಿಸ್ತಾರಾ ಅಂತ. ಬೆಳಗ್ಗೆ 10 ಗಂಟೆಗೆ ಈ ಪ್ರೆಸ್ ಮೀಟ್ ಅನ್ನ ಕರೆದಿರೋದು. ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ಗೆ ಅಂತ ಮುಂದಾಗಿದ್ದಾರೆ. ಪ್ರೆಸ್ ಮೀಟ್ ಕರೆದಿದ್ದಾರೆ. ಸೊ ಆ ಪ್ರೆಸ್ ಮೀಟ್ ನಲ್ಲಿ ಏನ್ ಅನೌನ್ಸ್ ಮಾಡ್ತಾರೆ, ಏನಾದ್ರೂ ಹೊಸದಾಗಿ ಬಾಂಬ್ ಸಿಡಿಸೋ ಸಾಧ್ಯತೆ ಇದೆಯಾ, ಏನ್ ಆ ಒಂದು ಸ್ಫೋಟಕ ಅಂಶ ಆದ್ರೂ ಏನಿರಬಹುದು ಅನ್ನೋದೇ ಸದ್ಯದ ಒಂದು ಕುತೂಹಲ ಅಥವಾ ಲೆಕ್ಕಾಚಾರಗಳು ಸಾಕಷ್ಟು ನಡೀತಾ ಇರಬಹುದು ಅನ್ನೋದಂತೂ ಗಮನಕ್ಕಿದೆ. ಕಾರಣ ಚುನಾವಣೆ ಇದೆ. ಚುನಾವಣೆಯಲ್ಲಿ ಈ ಒಂದು ಸಮಯ ಏನಿದೆಯಲ್ಲ, ಇಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅದನ್ನ ಬಳಸ್ಕೊಳ್ಬೇಕು ಅನ್ನೋದು ಎಲ್ಲಾ ನಾಯಕರ ಒಂದು ಪ್ರಯತ್ನ ಆಗಿರುತ್ತೆ. ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಕರೆದಿರೋ ಪ್ರೆಸ್ ಮೀಟ್ ಕೂಡ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.